ಅನ್ವೇಷ್ ಸರ್ ಅವರೇ, ನಮ್ಮ ಗುರುನಾಥ್ ಸರ್ ಅವರೇ, ಆಮೇಲೆ ಇನ್ನಿತರ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ ಮತ್ತು ಆಶಾ ಕಾರ್ಯಕರ್ತ, ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ನನ್ನ CHO ಸರ್ ಅವರೇ ಎಲ್ಲರಿಗೂ ಕೂಡ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ದಿನ ಏನು ಬೀಳ್ಕೊಡೋ ಸಮಾರಂಭ ಏನು ಮಾಡ್ತಾಯಿದ್ರಿ, ನಮಗೆ ಒಂದು 90% ದುಃಖನೇ, ನಾವು ಎಲ್ಲಿ ಒಂದು 10% ಒಂದು ಸ್ವಲ್ಪ ಇದು ಹೀಗಾಗಿ ಭಾಳ ಹೇಳಿಕೆ ಮತ್ತೆ ಬರಲ್ಲ. ಅದನ್ನು ನಾನು ಬಂದು ಸುಮಾರು 21 ವರ್ಷ ಇಲ್ಲಿ 2004 ಜೂನ್ 26 ನಾನು ಇಲ್ಲಿ ಬಂದೆ. ಸುಮಾರು 4:30-5 ಗಂಟೆ ಆಗಿತ್ತು ನಾನು ಇಲ್ಲಿ ಕೋತ್ನಾಳ್ PSC ಬಂದಾಗ. ಇಷ್ಟು ಸುಮ್ಮನೆ ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರೆ, ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನಂಗೆ ಇವತ್ತೇನು ಜಾಯ್ನ್ ಆಗೋದು ಏನು ಇದ್ದಿಲ್ಲ ರೀ ಅವತ್ತ 26ನೇ ತಾರೀಕು. ಆದ್ರೂ ಸರ್ ಡಾಕ್ಟರ್ ಇದ್ದರು ಚಂದ್ರಶೇಖರ್ ಸರ್. ಆವಾಗ ನೋಡಿದ್ರೆ ಪೇಷಂಟ್ ನೋಡೋರೆ ಭಾಳಷ್ಟು ಜನ ಇದ್ರು. ಇದೇನು ನಾವು ಪ್ರೈವೇಟ್ ದವಾಖಾನೆಗೆ ಬಂದಿದೆ, ಗೌರ್ಮೆಂಟ್ ದವಾಖಾನೆಗೆ ಬಂದೆ ಅಂತ ಬಂದಿದ್ದೆ. ಭಾಳಷ್ಟು ಜನ ಇದ್ರು. ಅಷ್ಟೊತ್ತಿಗೆ 4:30-5 ಗಂಟೆ ಆಗಿದ್ರಿ. ನಾವು ಹೋಗ್ಬೇಕಂತ ಅಂದ್ಕೊಂಡಾಗೆ ಮತ್ತೆ ನಮ್ಮ ಎಲ್ಲಮ್ಮ ಅಂತ ಡಿ ಗ್ರೂಪ್ ಇದ್ರು. ಅವರು ಸರ್ ಯಾರು ಬಂದರ್ರಿ ಅಂತ ಡಾಕ್ಟ್ರಿಗೆ ಹೋದ್ರು. ಯಾರು ಬಂದಾರ ಕರಿಯಮ್ಮ ಅಂತಂದ್ರು. ಕರೆದ್ರು. ಮತ್ತು ನಾವು ಒಳಗಡೆ ಹೋದ, ಯಾರಪ್ಪ? ಇಲ್ಲ ಸರ್ ನಾನು ಹೊಸ ಸ್ಟಾಫ್ ಸರ್, ಮೇಲ್ ಸ್ಟಾಫ್ ಸರ್. ಹೌದಾ ಅಂತ ಅವ್ರಿಗೆ ಭಾಳಷ್ಟು ಖುಷಿ ಆಯ್ತು ಅವ್ರಿಗೆ. ಅಂದರೆ ಇಲ್ಲಿ ಯಾರೂ ಮೇಲ್ ಸ್ಟಾಫೇ ಇದ್ದಿಲ್ರಿ. ನಾವು ಬಂದಾಗ ಒಬ್ಬರೇ, ನಾವು ಬಂದಾಗ ಯಾರು ಮೇಲ್ ಸ್ಟಾಫ್ ಇಲ್ಲ. ಅವ್ರಿಗೆ ಒಂದು ಖುಷಿ ಆಯಿತು. ಏನಪ್ಪ ಮೇಲ್ ಸ್ಟಾಫ್ ಬಂದ್ರಲ್ಲಪ್ಪ ಅಂತ ಅಂದ್ರೆ, ಆಯ್ತಪ್ಪ ಅಂತ ಆಯ್ತು ಇವತ್ತೇ ಜಾಯ್ನ್ ಆಯ್ತನ್ನ 5 ಗಂಟೆ ಆಗ್ಯದ, ಎಲ್ಲಿ ಜಾಯ್ನ್ ಮಾಡ್ಕೊತಾರ ಅಂತ ನನಗೂ ಒಂದು ಥರ ಇದು ಬಿಡ. ಆಯ್ತು ಸರ್ ಇವತ್ತೇ ಜಾಯ್ನ್ ಆಯ್ತಾನ, ಹೌದಾ ಆಯ್ತು ಬಿಡಪ್ಪ ಅಂತೇಳಿ ಅವತ್ತು ಜಾಯ್ನ್ ಮಾಡಿಕೊಂಡು ಮತ್ತೆ ಒಂದು 2 ದಿವಸ ಹೋಗಿ ಊರಿಗೆ ಬಂದೆ. ಆಮೇಲೆ ಬಂದಾಗ ಇಲ್ಲೆಲ್ಲ ಸ್ವಲ್ಪ ಭಾಳ ಪರಿಸ್ಥಿತಿ ಗಂಭೀರ ಇತ್ತು. ಇಲ್ಲೆಲ್ಲ ಸ್ಟಾಫ್ ಇದ್ದಿಲ್ಲ, ಏನಿಲ್ಲ ಅದು ಫೀಮೇಲ್ ಸ್ಟಾಫ್ ಇದ್ದಲ್ಲ, ಏನಿಲ್ಲ ಫೀಮೇಲ್ ಸ್ಟಾಫ್ ಇದ್ದರು. ಚೈತನ್ಯ ಸಿಸ್ಟರ್ ಇದ್ರು, ಅವರು ಚಿಕ್ಕಲ್ ಪರಿ ಸಬ್ಸೆಂಟ್ ಇದ್ರು. ಅವರು ಯಾವೊಂದ್ಸಲ ಬರ್ತಾರೆ, ವ್ಯಾಕ್ಸಿನ್ ಮಾಡ್ತಾರೆ, ಹೋಗ್ತಿದ್ರು. ಯಾರು ಸ್ಟಾಫ್ಗಳು ಇದ್ದಿಲ್ಲ. ಅಂಥ ಪರಿಸ್ಥಿತಿಯಾಗ ನಾ ಬಂದ. ಏನಪ್ಪ ಇದು ಎಂಥ PSC ಬಂದಿಲ್ಲ, ಒಬ್ಬರೂ ಸ್ಟಾಫ್ ಇಲ್ಲ. ಎಲ್ಲ ಇದರಿಂದ ನಾನೇ ಇದು ಮಾಡ್ಬೇಕಲ್ಲ. ಮತ್ತು ಸರ್ನು ಎಲ್ಲಪ್ಪ ಎಲ್ಲ ಬಂದಿದ್ದು ಚಲೋ ಆಯ್ತು, ನೀನೇ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕು, ಯಾರು ಇಲ್ಲಿಲ್ಲ ಸ್ಟಾಫ್ ಅಂತಂತ ಫಾಸ್ಟ್ ಇದು ಮಾಡಿದ್ರು. ಅದನ್ನು ಇರ್ಲಿ ಬಿಡು ಅಂತೇಳಿ ಮಾಡ್ಕೊಂಡ್ರಿ. ಅಂಥ ಇದ್ರಾಗ ಕ್ರಿಟಿಕಲ್ದಾಗ ನಾವು ಬಂದೆ. ಅದನ್ನು ಒಂದು ಉಪಕೇಂದ್ರನೂ ಇಲ್ಲೇ ನಿಯರೆಸ್ಟ್ ಚಿನ್ನೂರು ಸಬ್ ಸೆಂಟ್ರ್ ಕೊಟ್ಟರು. ಅದು ಚೆನ್ನಾಗಿತ್ತು. ಅಲ್ಲಿನೂ ಜನನೂ ಚೆನ್ನಾಗಿ ನನಗೆ ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದರ ಕೂಡ ನನಗೇನು ಇನ್ನು 20 ವರ್ಷ ನಾವು ಸರ್ವಿಸ್ ಮಾಡ್ತಿರಲ್ಲ ಅಂತ ಅನ್ನಂಗೆ ಇತ್ತು. ಅವಾಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಏನೋ ಸ್ವಲ್ಪ ಇದು ನಡೆದಿತ್ತು. ಆದ್ರೂ ಕೂಡ ಏನು ಸರ್ವಿಸ್ ಮಾಡ್ತೀನಪ್ಪ ಅಂತ. ಆದ್ರೂ ಕೂಡ ಒಂದು 20 ವರ್ಷ ಸರ್ವಿಸ್ ಮಾಡಿನಿರಂಗೆ ಆಯ್ತು ನನಗೆ. 20 ವರ್ಷ ನಾನು 20 ತಿಂಗಳು ಮಾಡಿ ನಮಗೆ ಆಗಿದೆ ಈಗ ಅಷ್ಟೇ. ಆದರೂ ಸಾಕಷ್ಟು ನಾನು ಬಂದಾಗ ಯಾರು ಸ್ಟಾಫ್ ಇದ್ದಿಲ್ಲ ಅಂದ್ರೆ, ಅವಾಗ ಒಬ್ಬರು ನಮ್ಮ ಚಂದ್ರಶೇಖರ್ ಅಣ್ಣ ಬಂದರು. ಅವ್ರಿಂದ ನಾನು ಸಾಕಷ್ಟು ಕೆಲಸ ಕಲಿತೆ. ನಮ್ಮ ಚಂದ್ರಶೇಖರ್ ಸರ್ ಅವ್ರ ಕೆಲಸ, ಅವ್ರಿಂದ ನಾನು ಕೆಲಸ ಕಲಿತೆ. ಆವಾಗ ನಾನು ಏನೂ ಬರ್ತಿಲ್ಲ. ಅವಾಗ ಶುರು ಸ್ಟಾರ್ಟಿಂಗ್ ಬಂದಾಗ ಏನೋ ಇನ್ನೇ ಟ್ರೈನಿಂಗ್ ಆಗಿತ್ತು, ಹಿಂಗೆ ಬಂದು ಇನ್ನು ಅವ್ರ ನಿಂತ ನಾನು ಚಂದ್ರಶೇಖರ್ ಅಣ್ಣ ಭಾಳಷ್ಟು ಕೆಲಸ ಕಲ್ತೇನೆ. ಅವರು ಒಂದು BCG ಹಿಡ್ಕೊಂಡು DPT ಇಮ್ಯುನೈಸೇಷನು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮ ಅವ್ರ ನಿಂತೆ ನಾನು ಕಲ್ತಿದ್ದೆ. ಅವ್ರಿಗೆ ನಾ ಎಷ್ಟು ಇದೆ ಆದರೂ ಧನ್ಯವಾದ ಕಡಿಮೆ ಅವರಿಗೆ. ಯಾಕಂದ್ರೆ ಸ್ಟಾಫ್ ಏನು ಕೆಲಸ ಬರೋದು ಅವ್ರ ಕೆಲಸ ಅಂದರೆ ನಮಗೊಂದು ಇದಲ್ಲ. ಆಮೇಲೆ ಮತ್ತು ಸ್ಟಾರ್ಟಿಂಗ್ ಬಂದಾಗ ನಾ ಆಶಾ ಕಾರ್ಯಕರ್ತರು ಇದ್ದಿಲ್ಲ. ನಮ್ಮ ಅಂಗನವಾಡಿ ಟೀಚರ್ ಸರಿ ಅವರು ಅವಾಗೆಲ್ಲ ಅವರೇ ನಮಗೆ ಇದು ಅವರೇ ನಮಗೆ ಮಾಡಿ ಎಲ್ಲ ಮಾಡಿಸ್ಕೊಟ್ಟ. ನಮಗೆ 200 ರೂಪಾಯಿ ಟೀಚರು ಈ ಕಡೆ ಚಂದ್ರಕಲಾ ನಮ್ಮ ಇವರೇ ಭಾಳಷ್ಟು ನಾವು ಮಾಡಿಸ್ಕೊಡೋ. ಅವಾಗ ಸ್ಟಾರ್ಟಿಂಗ್ ಅಲ್ಲ ಕೂಡ ನಂಗೆ ಚೆನ್ನಾಗಿ ಮಾಡಿದ್ದಾರೆ. 2000 ಕಾರ್ಯಕರ್ತರು ಅವರು ಉಪಕೇಂದ್ರನಾಗಿ ಎಲ್ಲ ಆಶಾ ಕಾರ್ಯಕರ್ತರು ಚೆನ್ನಾಗೇ ಸಿಕ್ಕರು ನಾವು. ಹೀಗಾಗಿ ಇಲ್ಲಿ 20 ವರ್ಷ ಸೇವೆ ಸಲ್ಲಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಆದರೂ ಕೂಡ ನನ್ನ 20 ವರ್ಷ ಅನುಭವ ಭಾಳ ಈಗ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಅದನ್ನು ಅನಿವಾರ್ಯ ಕಾರಣ ಸರ್ಕಾರ ಒಂದು ಆದೇಶ ಮಾಡೋದಂದ್ರೆ ನಾವು ಹೋಗಲೇಬೇಕು. ಹೋಗಲ್ಲ ಅಂದ್ರೆ ಬಿಡ್ತಾರೆ ಅನ್ನೋರು, ಅವಕ್ಕೆ ಕೈಯಾಗಿ ತರ್ತಾರೆ. ಹಿಂಗಾಗಿ ಹೋಗಿವಿ. ಆದ್ರೆ ನನಗೇನು ಅಷ್ಟು ಖುಷಿ ಅನ್ಸಲ್ಲ. ಇಲ್ಲಿದ್ದಷ್ಟು ಖುಷಿ ಅಲ್ಲಿ ಇರಲ್ಲ. ಯಾಕಂದ್ರೆ ಇಲ್ಲೆಲ್ಲ 20 ವರ್ಷ ಅಂದರೆ ನನಗೊಂದು ಇದೇ ನನಗೆ ಸ್ವಂತ ಊರಾಗಲ್ಲ. ಅದು ನನಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ ಇಲ್ಲಿದ್ದಷ್ಟು. ಹಿಂಗಾಗಿ ಭಾಳಷ್ಟು ನಾನು ನನ್ನ ವೈದ್ಯಾಧಿಕಾರಿಗಳಿಗೂ ನನ್ನ ಸ್ಟಾಫ್ಗಳು ಎಲ್ಲರಿಗೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಆಶಾ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಸಿಬ್ಬಂದಿಗಳು CH ಸರ್ ಎಲ್ಲರಿಗೂ ಕೂಡ ನಾನು ಮಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನಾನು ಭಾಳಷ್ಟು ದುಃಖ ಆಗ್ತದೆ. ಅದ್ರ ಅನಿವಾರ್ಯ ಕಡೆಯಿಂದ ಹೋಗ್ತಾ ಇದ್ದೀನಿ. ಅದು ನನಗೆ ನಿಯರೆಸ್ಟ್ ಏನು ಜಸ್ಟ್ ಒಂದು 50-60 ಕಿಲೋಮೀಟರ್ ಅಷ್ಟೇ ನಿಯರೆಸ್ಟ್ ಸಿಕ್ಕಿದೆ. ನಾನು ಸ್ವಂತ ಜಿಲ್ಲೆಗೆ ಹೋಗಿ ನಂತರ ಅದು ಖುಷಿ ಇಲ್ಲ. ಇಲ್ಲ ಬೇರೆ ಡಿಸ್ಟಿಕ್, ಬಾರ್ಡರ್ ಡಿಸ್ಟಿಕ್ ಅಂತೇಳಿ ಹೋಗಿನಿ. ಆದ್ರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇರಲಿ. ಇಲ್ಲೇ ಏನು 20 ವರ್ಷ ಸರ್ವಿಸ್ ಮಾಡಿ ಇನ್ನೂ 10 ವರ್ಷ ಸರ್ವಿಸ್ ಇದೆ. ಅಲ್ಲಿ ಕೂಡ ಇದೇ ಥರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ತಮ್ಮೆಲ್ಲರಿಗೂ ಒಂದು ಭರವಸೆ ಕೊಡ್ತೀನಿ. ನೀವು ಕೂಡ ನಮ್ಮ ಪ್ರಾಥಮಿಕ ನಮ್ಮ ಡಿಸ್ಟಿಕ್ನಲ್ಲಿ ಸರ್ ಹೇಳಿದಾಗ ನಮ್ಮ ಡಿಸ್ಟಿಕ್ನಲ್ಲಿ ಒಳ್ಳೆಯ ಹೆಸರಿದೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಮೊದಲಾದ್ರೂ ಚೆನ್ನಾಗಿ ಹೆಸರಿತ್ತು. ಈಗಿನ ಹೆಸರು ಮುಂದಿನ ಅದೇ ಹೆಸರು ಉಳಿಸ್ಕೊಂಡು ಹೋಗಲಿ. ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹೇಳಿ ಇಲ್ಲಿವರೆಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಕೂಡ. ಯಾಕಂದರೆ